ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಒಂದಷ್ಟು ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಮತ್ತೆ ಅದರ ಹಿಂದಿನ ಕಾರಣಗಳೇನಿರಬಹುದು, ಯಾಕೆ ಈ ರೀತಿ ದಿಢೀರ್ ಅಂತ ಕರೆಕ್ಷನ್ ಬಂತು, ಈ ಎಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋವನ್ನು ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಲ್ಲಿರುವಂತ ಯಾವುದೇ ಸರ್ವಿಸ್ ಬೇಕು ಅಂತಂದ್ರು ಕಾಲ್ ಮಾಡಬಹುದು. ಇಲ್ಲಿರುವಂತ ನಂಬರ್ಗೆ ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಈ ಎಲ್ಲ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಏನು ಕೇಳಿರಿ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ 50 ಅಲ್ಲಿ ನೋಡಬಹುದು 263 ಪಾಯಿಂಟ್ಸ್ ಅಥವಾ 1.01% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿರಲಿಲ್ಲ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಸ್ವಲ್ಪ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ಬೋದು ಅಂತ. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಆನಂತರ ಕೂಡ ಕಂಟಿನ್ಯೂಸ್ ಡೌನ್ ಫಾಲ್ ಬಂತು ನೋಡಬಹುದು. ಎಲ್ಲೂ ರಿಕವರಿ ಮೋಡ್ಗೆ ಬರಲೇ ಇಲ್ಲ. ಅಪ್ ಟು ಇಲ್ಲಿವರೆಗೂ ಅಂದ್ರೆ 12 ಗಂಟೆವರೆಗೂ ಕಂಟಿನ್ಯೂಸ್ ಡೌನ್ ಆಯ್ತು. ನಂತರ ಇಲ್ಲೊಂದಷ್ಟು ಕನ್ಸಾಲಿಡೇಟ್ ಆಯ್ತು. ಮತ್ತೆ 1 ಗಂಟೆ ನಂತರ ಮತ್ತೆ ಡೌನ್ ಫಾಲ್ ಕಂಡು ಬಂತು. ಮತ್ತೆ ಅಲ್ಲೊಂದಷ್ಟು ಕನ್ಸಾಲಿಡೇಟ್ ಆಯ್ತು. ಆಲ್ಮೋಸ್ಟ್ ನಿಯರ್ಲಿ 3 ಗಂಟೆವರೆಗೂ. 3 ಗಂಟೆ ನಂತರ ಮತ್ತೆ ಇಲ್ಲೊಂದಷ್ಟು ಡೌನ್ ಫಾಲ್ ಬಂತು. ಒಟ್ಟಿನಲ್ಲಿ ಇವತ್ತು ಡೌನ್ ಟ್ರೆಂಡ್ ಎಲ್ಲೂ ಅಪ್ ಟ್ರೆಂಡ್ ಗೆ ಬದಲಾಗಲೇ ಇಲ್ಲ. ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಅಲ್ಲೇ ಕಂಟಿನ್ಯೂ ಆಯ್ತು. ಅಲ್ಲಲ್ಲೇ ಕನ್ಸಾಲಿಡೇಟ್ ಆದ್ರೂ ಕೂಡ ಎಲ್ಲೂ ರಿಕವರಿ ಮೋಡ್ಗೆ ಬರಲಿಲ್ಲ. ಡೌನ್ ಟ್ರೆಂಡ್ ಗೆ ಮುಂದುವರಿತು ನಮ್ಮ ಮಾರ್ಕೆಟ್. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು 780 ಪಾಯಿಂಟ್ಸ್ ಅಥವಾ 0.92% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಲ್ಲೂ ಕೂಡ ಡೀಸೆಂಟ್ ಡೌನ್ ಫಾಲ್ ಇದೆ. ಎರಡು ಸೈಡ್ ನಿಯರ್ಲಿ 1% ವರೆಗೂ ಅಥವಾ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡುದು ಆ ವಿಚಾರಕ್ಕೆ ನಾವು ಬರೋದರೆ ನೋಡಬಹುದು. ಇವತ್ತು ಎಲ್ಲಾ ಕಡೆ ರಕ್ತಪಾತ, ಎಲ್ಲೂ ಗ್ರೀನ್ ಇಲ್ಲ, ಎಲ್ಲಾ ಕಡೆನೂ ರೆಡ್ ಅಲ್ಲೇ ಇದೆ ಪರ್ಫಾರ್ಮೆನ್ಸ್. ಇದನ್ನ ನೋಡಿದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ 1% ಡೌನ್ ಇರಬಹುದು, ಬಟ್ ಪೋರ್ಟ್ಫೋಲಿಯೋಗಳಲ್ಲಿ ಸ್ವಲ್ಪ ಜಾಸ್ತಿನೇ ರಕ್ತಪಾತ ಆಗಿದೆ ಅಂತಾನೆ ಅಂದ್ಕೊಳ್ಬಹುದು. ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಇಲ್ಲಿ ನಿಫ್ಟಿ ನೆಕ್ಸ್ಟ್ 50 ನೋಡಬಹುದು 2.11% ಡೌನ್ ಆಗಿದೆ. ಅಂದ್ರೆ ಮೋರ್ ದನ್ 2% ಡೌನ್ ಅಲ್ಲಿ ನಿಫ್ಟಿ ನೆಕ್ಸ್ಟ್ 50 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಿಫ್ಟಿ 100 ನೋಡಬಹುದು 1.19% ಡೌನ್ ಆಗಿದೆ. ನಿಫ್ಟಿ 200 1.33% ಡೌನ್ ಆಗಿದೆ. ನಿಫ್ಟಿ 500 ನೋಡಬಹುದು 1.4% ಡೌನ್ ಆಗಿದೆ. ಅಂದ್ರೆ ಎಲ್ಲಾ ಕಡೆ 1% ಗಿಂತ ಜಾಸ್ತಿನೇ, 1% ಇಂದ 2% ಅಥವಾ 2.1% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಎಲ್ಲೂ ಏನು ಬಿಲೋ 1% ಡೌನ್ ಇಲ್ಲ. ಇನ್ನು ಮಿಡ್ ಕ್ಯಾಪ್ ಶೇರ್ಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನೋಡಬಹುದು 1.82% ಡೌನ್ ಆಗಿದೆ. ಮಿಡ್ ಕ್ಯಾಪ್ 100 1.96% ಡೌನ್ ಆಗಿದೆ. ಮಿಡ್ ಕ್ಯಾಪ್ 150 1.88% ಡೌನ್ ಆಗಿದೆ. ಅಂದ್ರೆ ಮಿಡ್ ಕ್ಯಾಪ್ ಕೂಡ ನಿಯರ್ಲಿ 2% ವರೆಗೂ ಡೌನ್ ಆಗಿದೆ ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ನಲ್ಲಿ 1.94% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 1.99% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 1.94% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ ನಿಯರ್ಲಿ 2%. ಮಿಡ್ ಕ್ಯಾಪ್ ಆಗ್ಲಿ, ಸ್ಮಾಲ್ ಕ್ಯಾಪ್ ಆಗ್ಲಿ ಅಥವಾ ಲಾರ್ಜ್ ಕ್ಯಾಪ್ ಆಗ್ಲಿ ಎಲ್ಲೂ ಏನು ಕಡಿಮೆ ಪ್ರಮಾಣದ ಡೌನ್ ಫಾಲ್ ಬರಲಿಲ್ಲ. ಎಲ್ಲಾ ಕಡೆನೂ ಕೂಡ ಮೋರ್ ದೆನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಏನು ಮೈಕ್ರೋ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡಿತು ಇಲ್ಲಿ ನೋಡಬಹುದು 1.91% ಡೌನ್ ಇದೆ ಇಲ್ಲೂ ಕೂಡ. ಸೊ ಓವರ್ ಆಲ್ ನಿಫ್ಟಿ 50 ಅಲ್ಲೇ ಕಡಿಮೆ ಡೌನ್ ಫಾಲ್. ಇನ್ನು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಅಪ್ ಟು 2% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಬ್ಲಡ್ ಬಾತ್ ಅಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇವತ್ತು, ತುಂಬಾ ದಿನಗಳ ನಂತರ ಅಂತಾನೆ ಹೇಳಬಹುದು. ಯಾಕಂದ್ರೆ ಇತ್ತೀಚೆಗೆ ಡೌನ್ ಬರ್ತಾ ಇತ್ತು, ಬಟ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಡೌನ್ ಆಗ್ತಿರ್ಲಿಲ್ಲ. ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಆಟೋದಲ್ಲಿ ನೋಡಬಹುದು 0.97% ಡೌನ್ ಇದೆ. ಅಂದ್ರೆ ನಿಯರ್ಲಿ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಕಳೆದ 5-6 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇತ್ತು, ಸ್ಟ್ರೆಂತ್ ನೋಡ್ಲಿಕ್ಕೆ ಕಾಣ್ತಾ ಇತ್ತು. ಬಟ್ ಇವತ್ತು 1% ವರೆಗೂ ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 0.5% ಡೌನ್ ಇದೆ ಇವತ್ತು. ಫೈನಾನ್ಷಿಯಲ್ ಸರ್ವಿಸಸ್ 0.65% ಡೌನ್ ಇದೆ. FMCG 0.9% ಡೌನ್ ಇದೆ ಇವತ್ತು. ನಿಫ್ಟಿ ಐಟಿ ನಿಯರ್ಲಿ 2% ಡೌನ್ ಆಗಿದೆ. ಮೀಡಿಯಾ 1.38% ಡೌನ್ ಇದೆ. ಮೆಟಲ್ ಸೆಕ್ಟರ್ ನೋಡಬಹುದು 3.4% ಡೌನ್ ಫಾಲ್ ಇದೆ. ಮೆಟಲ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಮೆಟಲ್ ಅಂಡ್ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ವು. ಇವತ್ತು ಒಳ್ಳೆ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಫಾರ್ಮಾ 1.39% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಇವತ್ತು 2.08% ಡೌನ್ ಆಗಿದೆ. ರಿಯಾಲಿಟಿ 1.71% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ 0.37% ಡೌನ್ ಇದೆ. ಹೆಲ್ತ್ ಕೇರ್ 1.38% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.78% ಡೌನ್ ಇದೆ. ಹಾಗೆ ಆಯಿಲ್ ಅಂಡ್ ಗ್ಯಾಸ್ 2.84% ಡೌನ್ ಇದೆ.
ಒಟ್ಟಿನಲ್ಲಿ ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಹೋಲ್ಸೇಲ್ ಆಗಿ ಇವತ್ತು ನೆಗೆಟಿವ್ ಇದೆ. ಹಾಗಂತ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇಲ್ಲ ಅಂತಲ್ಲ, ಕೆಲವು ಸ್ಟಾಕ್ ಗಳು ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದವೆ. ಬಟ್ ಓವರ್ ಆಲ್ ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ಎಲ್ಲ ಕಡೆ ಬ್ಲಡ್ ಬಾತ್ ಅಂತಾನೆ ಹೇಳ್ಬೋದು. ಈವನ್ ನನ್ನ ಪೋರ್ಟ್ಫೋಲಿಯೋ ಕೂಡ ನಿಯರ್ಲಿ 2% ಬಿದ್ದಿದೆ. ಮಾರ್ಕೆಟ್ ಅಲ್ಲಿ 1% ಡೌನ್ ಇದ್ರೆ 2% ವರೆಗೂ ಬಿದ್ದಿದೆ. ಹಾಗಾದ್ರೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂತು? ಏನಾದ್ರೂ ಕಾರಣ ಇರಬೇಕಲ್ಲ. ಯಾವ್ದಾದ್ರು ಕಾರಣ ಇದ್ರೆ ಮಾತ್ರ ಈ ರೀತಿ ಹೋಲ್ಸೇಲ್ ಡೌನ್ ಪರ್ಫಾರ್ಮೆನ್ಸ್ ಬರೋದು. ಅದರಲ್ಲೂ ಜಾಸ್ತಿನೇ ಡೌನ್ ಫಾಲ್, ಅಪ್ ಟು 2% ವರೆಗೂ ಡೌನ್ ಫಾಲ್ ಬರಬೇಕು ಅಂದ್ರೆ ಖಂಡಿತ ಯಾವ್ದಾದ್ರು ಒಂದು ಕಾರಣ ಇರಲೇಬೇಕು. ಆ ಕಾರಣಗಳ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಹೋಗೋಣ. ನೋಡಬಹುದು, ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲೂ ಏನಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ ಇವತ್ತು. ನೋಡಬಹುದು ಇಲ್ಲಿ 1.96, ಇಲ್ಲಿ 0.68, 0.79, 0.31 ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಅಲ್ಲಲ್ಲೇ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದಾವೆ, ಇಲ್ಲ ಅಂತಲ್ಲ. ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಇವತ್ತು ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತದೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇದೆ, ಇದು ಒಂದು ಪಾಯಿಂಟ್. ಬಟ್ ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಥವಾ ನೆಗೆಟಿವ್ ಎನ್ವಿರಾನ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇರೋದು ಒಂದು ಪ್ರಮುಖ ಕಾರಣಕ್ಕೆ. ಈಗ ನೋಡಬಹುದು, 500% US ಟ್ಯಾರಿಫ್ ಆನ್ ಇಂಡಿಯಾ. Gokaldas Exports, Avanti Feeds, other export oriented shares tumble up to 13%. ಆಕ್ಚುಲಿ ಇವತ್ತು ಒಂದು ಸುದ್ದಿ ಬಂದಿದೆ. ಅಮೆರಿಕದಲ್ಲಿ ಅಥವಾ ಅಮೆರಿಕದ ಸಂಸತ್ತಲ್ಲಿ ರಷ್ಯಾದಿಂದ ಆಯಿಲ್ ಅಥವಾ ಯುರೇನಿಯಂ ಯಾವೆಲ್ಲ ದೇಶಗಳು ಇಂಪೋರ್ಟ್ ಮಾಡ್ಕೊಳ್ತಿದ್ದಾವೋ ಅವರ ಮೇಲೆ ಅಪ್ ಟು 500% ವರೆಗೂ ತೆರಿಗೆ ಹಾಕಬೇಕು ಅನ್ನುವಂತ ಒಂದು ಬಿಲ್ ಅನ್ನ ಮಂಡನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ. ಈ ಬಿಲ್ ಸುಮಾರು ದಿನದಿಂದ ಇತ್ತು ಅಂತ ಅವರು ಹೇಳಿದ್ದಾರೆ, ಅಮೆರಿಕ ಹೇಳಿರೋದು. ಆದ್ರೆ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಆದ್ರೆ ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ. ಮೇ ಬಿ ಈ ವೀಕೆಂಡ್ ಅಲ್ಲಿ ಆ ಬಿಲ್ ಅಮೆರಿಕದ ಕಾಂಗ್ರೆಸ್ ಅಲ್ಲಿ ಮಂಡನೆ ಆಗುತ್ತೆ, ವೋಟಿಂಗ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಇಂಡಿಯಾದ ಮೇಲೆ ಅಥವಾ ಚೀನಾದ ಮೇಲೆ ಆಗ್ಲಿ 500% ಈಗ ಹಾಕಿಲ್ಲ. ಆದ್ರೆ ಆ ಬಿಲ್ ಅಮೆರಿಕದ ಸಂಸತ್ತಲ್ಲಿ ವೋಟಿಂಗ್ ಹೋಗುತ್ತೆ ಅಂತ ಹೇಳಿದ್ದಾರೆ. ನೋಡಬಹುದು, ಆನ್ January 8 after US President Donald Trump approved moving forward with the bipartisan sanctions bill that proposes a whopping 500% tariff on countries continuing to business with Russia including India. ರಷ್ಯಾದ ಜೊತೆ ಈಗ ಸದ್ಯದ ಮಟ್ಟಿಗೆ ಜಾಸ್ತಿ ವ್ಯಾಪಾರ ಮಾಡ್ತಿರೋದು ಅಂದ್ರೆ ಭಾರತ ಹಾಗೂ ಚೀನಾ. ಅವರು ಟಾರ್ಗೆಟ್ ಮಾಡ್ತಿರೋದು ಇವೆರಡನೇ. ಈ ಒಂದು ಸುದ್ದಿ ಬಂತು. ಈ ಸುದ್ದಿ ಖಂಡಿತ ಇವತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಸೆಂಟಿಮೆಂಟ್ ಅನ್ನ ನೆಗೆಟಿವ್ ಮಾಡ್ತು. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಗುರುವಾರ ಸೆನ್ಸೆಕ್ಸ್ ಅಥವಾ PSE ಎಕ್ಸ್ಪೈರಿ ಕೂಡ ಇರುತ್ತೆ, ಎಕ್ಸ್ಪೈರಿ ಡೇ ವಾಲಟಿಲಿಟಿ ಕೂಡ ಇರುತ್ತೆ. ಜೊತೆಗೆ ಈ ರೀತಿ ಸುದ್ದಿಗಳು ಬಂದ್ರೆ ಖಂಡಿತ ಮಾರ್ಕೆಟ್ ನ ಅದು ಇನ್ನೂ ಒಂದಷ್ಟು ಡೌನ್ ಗೆ ತಗೊಂಡೋಗುತ್ತೆ. ಇವತ್ತು ಆಕ್ಚುಯಲ್ ಆಗಿ ಆಗಿರೋದು ಅದೇ. ಮೊನ್ನೆ ತಾನೇ ಟ್ರಂಪ್ ಭಾರತವನ್ನ ಎದುರಿಸುವಂತ ಪ್ರಯತ್ನವನ್ನ ಮಾಡಿದ್ರು, ಟ್ಯಾರಿಫ್ ಹಾಕಬೇಕಾಗುತ್ತೆ ಅಂತ. ಇವತ್ತೀಗ ಈ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಸುದ್ದಿಗಳು ಮಾರ್ಕೆಟ್ ನ ಕೆಳಗಡೆ ತಗೊಂಡು ಹೋಗ್ತಿದ್ದಾವೆ. ಇದನ್ನ ಹೊರತುಪಡಿಸಿದ್ರೆ ಅಂತ ಬಿಗ್ ನ್ಯೂಸ್ ಏನಿಲ್ಲ. ಬಟ್ ಇನ್ನೊಂದು ನ್ಯೂಸ್ ಇದೆ, ಅದು ಸೆಕ್ಟರ್ ಸ್ಪೆಸಿಫಿಕ್ ನ್ಯೂಸ್. ಅದು ನೋಡಬಹುದು, ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟದ್ದು. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಲ್ಲಿ ಒಂದಷ್ಟು ಡೌನ್ ಫಾಲ್ ಇದೆ. ದೊಡ್ಡ ದೊಡ್ಡ ಕಂಪನಿಗಳು ಲೈಕ್ L&T ಕೂಡ ಇವತ್ತು ಮೋರ್ ದನ್ 3% ಬಿದ್ದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನೋಡಬಹುದು, ರಿಪೋರ್ಟ್ಸ್ ಎಸ್ ಇಂಡಿಯಾ ಮೇ ಈಸ್ ಕರ್ಬ್ಸ್ ಆನ್ ಚೀನೀಸ್ ಫರ್ಮ್ಸ್ ಬಿಡ್ಡಿಂಗ್ ಫಾರ್ ಗವರ್ನಮೆಂಟ್ ಕಾಂಟ್ರಾಕ್ಟ್ಸ್. ಅಂದ್ರೆ 2020 ಗಲ್ವಾನ್ ವ್ಯಾಲಿ ಸಂಘರ್ಷ ಏನಾಯ್ತು, ಆನಂತರ ಭಾರತ ಸರ್ಕಾರ ಚೀನಾದ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು ಭಾರತದಲ್ಲಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಭಾಗವಹಿಸೋದಕ್ಕೆ ಒಂದಷ್ಟು ಅಡೆತಡೆಗಳನ್ನ ಕ್ರಿಯೇಟ್ ಮಾಡಿತ್ತು. ಸಾಕಷ್ಟು ಅಪ್ರೂವಲ್ಸ್ ಬೇಕಿತ್ತು, ಸರ್ಕಾರದಿಂದ ಅಪ್ರೂವಲ್ ಬೇಕಿತ್ತು, ಆಮೇಲೆ ಅವರು ಭಾಗವಹಿಸಬಹುದಿತ್ತು. ಈ ರೀತಿ ಪ್ರೊಸೀಜರ್ ಅಲ್ಲಿ ಬದಲಾವಣೆಗಳನ್ನ ಮಾಡಿತ್ತು. ಆದ್ರೆ ಈಗ ಆ ಬದಲಾವಣೆಗಳಲ್ಲಿ ಸಡಿಲಿಕೆ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ. ಈ ಸುದ್ದಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಶೇರುಗಳಲ್ಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ. BHE ಅಲ್ಲಿ ಇವತ್ತು 10% ಬಿದ್ದಿದೆ. ಸೈಮೆನ್ಸ್ ನೋಡಬಹುದು 4%. ಹಾಗೆ ರೈಲ್ವೆ ಸೆಕ್ಟರ್ ನ ಶೇರುಗಳು ಕೂಡ ಇವತ್ತು ಬಿದ್ದಿದ್ದಾವೆ. ಅದಕ್ಕೆ ಕಾರಣ ಅಗೇನ್ ಅವರು ಅಂದ್ರೆ ಚೀನೀಸ್ ಕಂಪನೀಸ್ ರೈಲ್ವೆ ಸೆಕ್ಟರ್ ಕಾಂಪಿಟೇಷನ್ ಕೊಡಬಹುದು ಅಂತ ಇಲ್ಲೇ ಇದೆ. ನೋಡಬಹುದು, The curbs imposed in 2020 after clash between the country's troops required Chinese bidders to register with the Indian government committee and obtain political and security clearances. ಡೈರೆಕ್ಟ್ ಆಗಿ ಅವರು ಭಾಗವಹಿಸಕ್ ಆಗ್ತಿರ್ಲಿಲ್ಲ. ಮೊದಲು ಇಂಡಿಯನ್ ಗವರ್ನಮೆಂಟ್ ಕಮಿಟಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಿತ್ತು, ಪೊಲಿಟಿಕಲ್ ಅಂಡ್ ಸೆಕ್ಯೂರಿಟಿ ಕ್ಲಿಯರೆನ್ಸಸ್ ಅನ್ನ ಮಾಡ್ಕೊಳ್ಬೇಕಿತ್ತು, ಆ ನಂತರ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಭಾಗವಹಿಸಬೇಕಿತ್ತು. ಆ ರೀತಿ ರೆಸ್ಟ್ರಿಕ್ಷನ್ಸ್ ಹಾಕಿತ್ತು. ಇಲ್ಲಿ ಸಡಿಲಿಕೆ ಮಾಡಬಹುದು ಅನ್ನೋ ಕಾರಣಕ್ಕೆ ಇವತ್ತು ಈ ಎಲ್ಲ ಷೇರುಗಳಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ. ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ, ಸರ್ಕಾರ ಏನು ಹೇಳಿಲ್ಲ. ಮೇ ಬಿ ಸರ್ಕಾರ ಮಾಡದೇ ಇರಬಹುದು, ಇಂಡಿಯನ್ ಕಂಪನೀಸ್ಗೆ ಆದ್ಯತೆ ಕೊಡಬೇಕು ಅಂತ. ಯೂಶಲಿ ಏನಾಗುತ್ತೆ, ಕೆಲವು ಸಲ ಸರ್ಕಾರ ಕೂಡ ಈ ರೀತಿ ಸುಮ್ನೆ ಸುದ್ದಿಗಳನ್ನ ಕೊಡ್ತಾರೆ. ಅಂದ್ರೆ ರಿಯಾಕ್ಷನ್ ಹೇಗ್ ಬರುತ್ತೆ ಅಂತ ನೋಡಕ್ಕೆ. ರಿಯಾಕ್ಷನ್ ಏನಾದ್ರೂ ನೆಗೆಟಿವ್ ಇತ್ತಾ ಅಂತ ಸಂದರ್ಭದಲ್ಲಿ ಇಲ್ಲ ನಾವು ಹಂಗ್ ಮಾಡೋದಿಲ್ಲ ಅಂತ ಹಿಂಗೆ ಕ್ಲಾರಿಟಿ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಯೂಶಲಿ ಬೇಕಂತಾನೆ ನ್ಯೂಸ್ ಬ್ರೇಕ್ ಅನ್ನ ಮಾಡ್ತಾರೆ, ರಿಯಾಕ್ಷನ್ ಹೇಗ್ ಬರುತ್ತೆ ಅಂತ ತಿಳ್ಕೊಳಕ್ಕೆ. ಮೇ ಬಿ ಅದರ ಭಾಗವಾಗಿ ಕೂಡ ಇರಬಹುದು, ಗೊತ್ತಿಲ್ಲ. ಒಟ್ಟಿನಲ್ಲಿ ರಿಪೋರ್ಟ್ ಮೂಲಕ ಈ ಸುದ್ದಿ ಬಂದಿದೆ, ಹಾಗಾಗಿ ಸ್ಟಾಕ್ ಗಳಲ್ಲಿ ಒಂದಷ್ಟು ರಿಯಾಕ್ಷನ್ ಇದೆ. ನೋಡಬಹುದು, ABB ಇಂಡಿಯಾ ಕೂಡ
4.5% ಬಿದ್ದಿದೆ. L&T 3% ಅಪ್ ಟು 4% ವರೆಗೂ ಕೂಡ ಹೋಗಿತ್ತು. ಯೂಶುವಲಿ L&T ನಲ್ಲಿ ಅಷ್ಟು ದೊಡ್ಡ ರಿಯಾಕ್ಷನ್ ತುಂಬಾ ರೇರ್ ಬರೋದು. ಅಂತ ಸ್ಟಾಕ್ ಇವತ್ತು ಬಿದ್ದಿತ್ತು. ಬಟ್ ಆ ನಂತರ ಒಂದಷ್ಟು ರಿಕವರ್ ಆಗಿ 3% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಕಂಪನಿಗಳು ಡೌನ್ ಆಗ್ಲಿಕ್ಕೆ ಇದೊಂದು ಪ್ರಮುಖ ಕಾರಣ ಆಗಿತ್ತು. ಬಟ್ ಇದು ಅಗೇನ್ ಸರ್ಕಾರದಿಂದ ಬಂದಿರೋದ ಅಲ್ಲ, ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ. ಇನ್ನು ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ LG ಎಲೆಕ್ಟ್ರಾನಿಕ್ ಶೇರ್ಸ್ ಅಲ್ಲಿ ಒಂದಷ್ಟು ಡೌನ್ ಫಾಲ್ ಇದೆ ಇವತ್ತು, ಅಪ್ ಟು 4% ವರೆಗೂ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ 3 ಮಂತ್ ಲಾಕ್ ಇನ್ ಎಕ್ಸ್ಪೈರಿ ಆಗಿದೆ. ಅಂದ್ರೆ ಪ್ರಿ IPO ಇನ್ವೆಸ್ಟರ್ಸ್ ಗೆ ಲಾಕ್ ಇನ್ ಇರುತ್ತೆ, 3 ತಿಂಗಳು 6 ತಿಂಗಳು 1 ವರ್ಷ ಈ ರೀತಿ. 3 ತಿಂಗಳು ಆಯ್ತು, ಲಾಕ್ ಇನ್ ಓಪನ್ ಆಗಿದೆ. ಲಾಕ್ ಇನ್ ಆದ್ಮೇಲೆ ಶೇರ್ಗಳು ಓಪನ್ ಅಪ್ ಆಗುತ್ತೆ. ಮೇ ಬಿ ಎಕ್ಸಿಟ್ ಆಗ್ಬೇಕು ಅಂದ್ಕೊಳ್ಳೋರು ಎಕ್ಸಿಟ್ ಆಗ್ಬೋದಾಗಿರುತ್ತೆ. ಹಾಗಾಗಿ ಡಿಮಾಂಡ್ ಸಪ್ಲೈ ಬದಲಾಗುತ್ತೆ. ಸಪ್ಲೈ ಜಾಸ್ತಿ ಆದ್ರೆ ಡಿಮಾಂಡ್ ಕುಸಿಯುತ್ತೆ. ಅದೇ ಆಗಿರೋದು. ಒಂದಷ್ಟು ಡೌನ್ ಫಾಲ್ ಇದೆ LG ಎಲೆಕ್ಟ್ರಾನಿಕ್ಸ್ ಅಲ್ಲಿ. ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಕಂಪನಿ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಅಂತೂ ಡೌನ್ ಫಾಲ್ ಇದೆ. ಓವರ್ ಆಲ್ ಇವತ್ತು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಡೌನ್ ಫಾಲ್ ಬರ್ಲಿಕ್ಕೆ 2 ಕಾರಣಗಳು. ಒಂದು ಟ್ಯಾರಿಫ್, ಎರಡನೇದು ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತ ಸುದ್ದಿ. ಇದು ರಿಪೋರ್ಟ್ ಮೂಲಕ ಬಂದಿರುವಂತದ್ದು. ಈ 2 ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಜಾಸ್ತಿ ಡೌನ್ ಫಾಲ್ ಗೆ ಕಾರಣ ಆಗಿದೆ ಇವತ್ತು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಹುಡ್ಕೋ ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಬಟ್ ಸ್ಟಾಕ್ ಅಲ್ಲಿ ಭರ್ಜರಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಸುದ್ದಿ ಇದ್ದದ್ದು ಒಳ್ಳೇದೇ, ಗುಡ್ ನ್ಯೂಸ್. ಬಟ್ ಸ್ಟಾಕ್ ಅಲ್ಲಿ ಅಂತ ನೆಗೆಟಿವ್ ರಿಯಾಕ್ಷನ್ ಇದೆ. ಸೆಂಟಿಮೆಂಟ್ ಕೂಡ ನೆಗೆಟಿವ್ ಇತ್ತು, ಸ್ಟಾಕ್ ಕೂಡ ನೆಗೆಟಿವ್ ಆಗಿದೆ. ಇನ್ನು ಟಾಟಾ ಸ್ಟೀಲ್ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು. ರಿಯಾಕ್ಷನ್ ಅಂತೂ ನೆಗೆಟಿವ್ ಇದೆ, 2%. ಇನ್ನು ಬಾಲಾಜಿ ಅಮೈನ್ಸ್ ಇಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಆ ಸುದ್ದಿ ಭರ್ಜರಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ನೋಡಬಹುದು 13.59% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಾಲಾಜಿ ಅಮೈನ್ಸ್ ಇವತ್ತು. ತುಂಬಾ ಒಳ್ಳೆ ರಿಯಾಕ್ಷನ್ ಬಂತು ಆ ಒಳ್ಳೆ ಸುದ್ದಿಗೆ. ಏನು PN ಗಾಡ್ಗಿಲ್ ಜುವೆಲರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲಿ ಪಾಸಿಟಿವ್ ರಿಯಾಕ್ಷನ್ ಏನ್ ಬರಲಿಲ್ಲ. 1.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಇಯರ್ ಆನ್ ಇಯರ್ ಕಂಪನಿಯ ರೆವೆನ್ಯೂ ನಲ್ಲಿ 46% ಗ್ರೋತ್ ಕಂಡು ಬಂದಿದೆ. ತುಂಬಾ ಒಳ್ಳೆ ಗ್ರೋತ್ ಇದೆ. ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಇದೆ. ನೋಡೋಣ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಇನ್ನು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಲಿಮಿಟೆಡ್ TRIL ಇಲ್ಲೂ ಕೂಡ 8% ಡೌನ್ ಫಾಲ್ ಇದೆ. ಆಕ್ಚುಲಿ ಇವತ್ತು ರಿಸಲ್ಟ್ ಅನೌನ್ಸ್ ಆಯ್ತು. ರಿಸಲ್ಟ್ ಅಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಬಟ್ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬಟ್ ಎಸ್ಪೆಷಲಿ ರಿಸಲ್ಟ್ ಬಂದ ನಂತರ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಇದೆ. ಒಂದ್ಸಲ ಕ್ವಾರ್ಟರ್ಲಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನ್ಯೂಸ್ ಅಲ್ಲಿ ಗೊತ್ತಾಗುತ್ತೆ. ರಿಸಲ್ಟ್ ಅಂತೂ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ. ಬಟ್ ರಿಯಾಕ್ಷನ್ ಅಂತೂ 8.5% ಡೌನ್ ಇದೆ. ಸೊ ಒಂದ್ಸಲ ನೋಡೇ ಬಿಡೋಣ. ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಆಗ್ಬೋದು, ಕ್ವಾರ್ಟರ್ಲಿ ಆಗ್ಬೋದು, 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ TRIL ತುಂಬಾ ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಅಷ್ಟು ದೊಡ್ಡ ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ನಂಬರ್ ವೈಸ್ ಅಂತೂ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅದನ್ನ ನೀವಿಲ್ಲೇ ನೋಡಬಹುದು. ಏನು ಅವಾಂಟೆಲ್ ಫೋಕಸ್ ಅಲ್ಲಿತ್ತು. ಅವಾಂಟೆಲ್ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಡ್ತು. ನೋಡಬಹುದು 11 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಒಂದು ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ನಂತರ ರೈಲ್ ಟೆಲ್ ಕೂಡ ಸುದ್ದಿಲಿತ್ತು. ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದೆ. ಕಂಪನಿ 101 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಓವರ್ ಆಲ್ ರೈಲ್ವೆ ಸೆಕ್ಟರ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇನ್ನು ರಿಫೆಕ್ಸ್ ಇಂಡಸ್ಟ್ರೀಸ್ ಕೂಡ ಇವತ್ತು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ನೋಡಬಹುದು 34.5 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಇನ್ನು ಪ್ರೋಮ್ಯಾಕ್ಸ್ ಗೆ 70 ರಿಂದ 75 ಕೋಟಿ ಆರ್ಡರ್ ಸಿಕ್ಕಿದೆ. ಎಸ್ಕಾಂ ಇಂದ, ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಇಂದ ಸಿಕ್ಕಿರುವಂತ ಆರ್ಡರ್. ಈ ಕಾರಣದಿಂದ ಈ ಸ್ಟಾಕ್ ಕೂಡ ಫೋಕಸ್ ಅಲ್ಲಿತ್ತು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.